ಇಪಿಎಫ್ಒ ಆಫೀಸಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಫೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿನ ಕಟ್ಕೊಂಡು ಮಂತ್ಲಿ ಒಂದಷ್ಟು ಸಬ್ಸ್ಕ್ರಿಪ್ಷನ್ ನ ಸೊಸೈಟಿ ಮೂಲಕ ಠೇವಣಿಗೆ ಇಟ್ಟು ಅಗತ್ಯ ಇರುವಾಗ ಸಾಲ ಕೊಡುವಂತ ನಿಟ್ಟಿನಲ್ಲಿ ಸೊಸೈಟಿ ಕೆಲಸ ಮಾಡ್ಕೊಂಡು ಬಂದಿದೆ. ಆ ಸೊಸೈಟಿನಲ್ಲಿ ಸಿಬ್ಬಂದಿಗಳೇ ಅವರಲ್ಲಿ ಇರುವಂತಹ ಯಾರೊಬ್ಬರಿಗೆ ಡೈರೆಕ್ಟರ್, ಒಬ್ಬರಿಗೆ ಪ್ರೆಸಿಡೆಂಟ್, ಒಬ್ಬರಿಗೆ ಚೇರ್ಪರ್ಸನ್, ಒಬ್ಬರಿಗೆ ಸೆಕ್ರೆಟರಿ, ಒಬ್ಬರಿಗೆ ಸಿಇಒ ಆ ರೀತಿ ಆಯ್ಕೆ ಮಾಡಿಕೊಂಡು ಸೊಸೈಟಿ ನಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಕೆಲವು ದಿನಗಳಿಂದ ಅವರಿಗೆ ಬಡ್ಡಿ ಸಿಗ್ತಿರ್ಲಿಲ್ಲ, ಮತ್ತೆ ಹಣ ಕೆಲವು ವಿಡ್ರಾ ಮಾಡ್ಲಿಕ್ಕೆ ಕೇಳಿದಾಗ ಇನ್ ಟೈಮ್ ರಿಪ್ಲೈ ಸಿಗ್ಲಿಲ್ಲ, ಮತ್ತೆ ಅವರು ಅಕೌಂಟ್ ಬುಕ್ಸ್ ನ ನೋಡಿದಾಗ ಯಾಕೋ ಅವರಿಗೆ ಡೌಟ್ ಬಂತು. ಹಾಗಾಗಿ ಅವರು ಹೆಚ್ಚಿನ ಪರಿಶೀಲನೆಗಾಗಿ ಆಫೀಸ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತೆ ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಕ್ಕಂಥ ಒಬ್ರು ಸಿಇಒ ಇದ್ರು, ಅವರಲ್ಲೇ ಆಯ್ಕೆಯಾಗಿರ್ತಕ್ಕಂಥ ಒಬ್ರು ಸಿಇಒ ಅವರಿಗೆ ಪ್ರಶ್ನಿಸಿದಾಗ ಯಾಕೋ ಇದೆಲ್ಲ ಸರಿ ಇಲ್ಲ, ಅಕೌಂಟ್ಸ್ ನೋಡಿದಾಗ ಅಕೌಂಟ್ಸ್ ನಲ್ಲಿ ಇರ್ತಕ್ಕಂಥ ನಂಬರ್ಸ್ ಮತ್ತೆ ಆಕ್ಚುಲ್ ಠೇವಣಿನಲ್ಲಿ ಇರ್ತಕ್ಕಂಥ ದುಡ್ಡು ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡಿ ಅವರು ಕಮಲ್ ಫಾರೆಸ್ಟ್ ಪೊಲೀಸ್ ಠಾಣೆಗೆ ಎಲ್ಲ ಸಿಬ್ಬಂದಿಗಳು ಬಂದು ದೂರ ನೀಡಿರುತ್ತಾರೆ. ಅದರ ಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಇಒ ಮತ್ತೆ ಅಕೌಂಟೆಂಟ್ ಮತ್ತೆ ಇನ್ನಿತರ ಮೇಲೆ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲು ಆಗಿದ ಬಳಿಕ ಅವರು ಸಿಇಒ ಅವರನ್ನ ದಸ್ತಗಿರಿ ಮಾಡಿದ್ದೇವೆ. ಜೊತೆಗೆ ಅವರ ಅಕೌಂಟೆಂಟ್ಗೆ ಸಂಬಂಧಿಸಿದಂತೆ ಇನ್ನೊಬ್ಬರು ವ್ಯಕ್ತಿನ ಕೂಡ ನಾವು ದಸ್ತಗಿರಿ ಮಾಡಿದ್ದೇವೆ. ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವ್ರ ಕಸ್ಟಡಿ